ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಆಸೆ ಸೀರಿಯಲ್ ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ರೋಹಿಣಿ ಮೀನಾಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಅರ್ಜೆಂಟಾಗಿ ಕೃಷ್ಣ ಸ್ಕೂಲಿಂದ ಕರ್ಕೊಂಬರ್ಬೇಕಿತ್ತು ಅಂತ ಹೇಳಿದಾಗ, ಯಾಕೆ ಹುಷಾರಿಲ್ವಾ ಅಂತ ಮೀನಾ ಕೇಳ್ತಾರೆ. ಆಗ ರೋಹಿಣಿ ಹುಷಾರಾಗಿರೋಕ್ಕೆ ಬಿಡ್ಬೇಕಲ್ವ ಮತ್ತೆ ಆ ವಿಶಾಲಾಕ್ಷಿ ಜೊತೆ ಸೇರ್ಕೊಂಡು ಅವನ್ನ ಎಲ್ಲೋ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮೀನಾ, ಪ್ಲೀಸ್ ದಯವಿಟ್ಟು ಅವನ್ನ ಕಾಪಾಡು ಅಂತ ಹೇಳ್ತಾರೆ. ಆಗ ಮೀನಾ, ಅಯ್ಯೋ ಅತ್ತೆನಾ, ಅವರಿಗೆ ಏನು ಬಂತು ಈ ದುರ್ಬುದ್ಧಿ ಅಂತ, ಅದು ಆ ವಿಶಾಲಾಕ್ಷಿ ಜೊತೆ ಸೇರಿಕೊಂಡು ತೆಗೆದು ಕಪಾಳಕ್ಕೆ ಬಿಡೋತ್ತಾನೆ ಅವರಿಗೆ, ನಿಂಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ನಾನೇನು ಹೇಳಬೇಕು ಅಂತ ಕೇಳ್ತಾರೆ. ಆಗ ರೋಹಿಣಿ, ಮೀನಾ ಇಂಥ ಸಮಯದಲ್ಲ ನನ್ನ ಕಾಡಬೇಡಿ ಪ್ಲೀಸ್, ದಯವಿಟ್ಟು ನೀವೆಲ್ಲ ಹೋಗಿ ಅಂತ ಹೇಳ್ತಾರೆ. ಆಗ ನೋಡು, ನಾನು ತುಂಬ ದೂರ ಇದ್ದೀನಿ, ನನ್ನ ಹತ್ರ ಆಗಲ್ಲ, ನಾನು ಸೂರ್ಯಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸೂರ್ಯನ ಅವ್ರೇನಾದರೂ ದೂರ ಇದ್ರೆ ಏನು ಮಾಡೋದು ಅಂತ ಕೇಳಿದಾಗ, ಅವರು ದೂರ ಇದ್ರು ಬರ್ತಾರೆ, ಯಾಕೆಂದರೆ ಆ ಮಗು ಮೇಲೆ ಅವರಿಗೆ ಅಷ್ಟೊಂದು ಪ್ರೀತಿ ಇದೆ, ಅದಕ್ಕೋಸ್ಕರ ಬರ್ತಾರೆ. ಇವಾಗ ನೀನು ಫೋನ್ ಇಡು ಅಂತ ರೋಹಿಣಿಗೆ ಬೈತಾಳೆ ಮೀನಾ. ಇಲ್ಲಿ ಸೂರ್ಯಗೆ ಕಾಲ್ ಮಾಡ್ತಾಳೆ ಮೀನಾ. ಆಗ ಎಲ್ಲಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಸ್ವಂತ ಕಾರಲ್ಲಿ ಬಾಡಿಗೆ ಸಿಗದೆ ರೋಡ್ ಅಲಿತಿರೋ ಅಲೆಮರೆ ಆಗಿದ್ದೀನಿ ಕಣೆಯಮ್ಮ ನಾನು ಅಂತ ಹೇಳ್ತಾರೆ ಸೂರ್ಯ. ಆಗ ಒಳ್ಳೇದಾಯ್ತು ಬಿಡಿ, ಸ್ವಲ್ಪ ಕ್ರಿಶ್ ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊಂಡು ಬರ್ತೀರಾ ಅಂತ ಕೇಳ್ತಾರೆ. ಆಗ ನೀವೆಲ್ಲಿದ್ದೀರಾ, ನಿಮಗೆ ಹೋಗೋಕ್ಕೆ ಆಗಲ್ವಾ ಅಂತ ಕೇಳಿದಾಗ, 15 ಹಾರ ಕಟ್ಟೋ ಆರ್ಡ್ರ್ ಇತ್ತು, ಪದ್ಮಕ್ಕ ನೋಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯ್ತು, ಕರ್ಕೊಂಡು ಬರ್ತೀನಿ ಬಿಡು ಅಂದಾಗೆ, ನಾವ್ಯಾಕೆ ಉಪ್ಪು ಮೆಣಸಿನಕಾಯಿ ಅಂದ್ಕೊಂಡು ಹಸಿಮೆಣಸಿನಕಾಯಿ ತಿಂದಿರೋ ಥರ ಆಡ್ತಾ ಇದ್ದೀರಾ, ಯಾಕೆ ವರಿ ಮಾಡ್ಕೊಂಡಿದ್ದೀರಾ, ನಿಮ್ಮ ಧ್ವನಿ ಕೇಳಿದ್ರೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಸೂರ್ಯ. ಆಗ ಏನಿಲ್ಲ, ಮೊದಲು ನೀವು ಸ್ಕೂಲಿಂದ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಬಂದ್ಬಿಟ್ಟು ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಸಂಚಿಕೆ ಆಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ರೋಹಿಣಿ ಮೀನಾ ಅರ್ಜೆಂಟಾಗಿ ಕೃಷ್ಣ ಸ್ಕೂಲಿಗೆ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಬನ್ನಿ, ನಿಮಗೆ ಕೈ ಮುಗಿತೀನಿ ಅಂತ ಬೇಡ್ಕೋತಾರೆ. ಆಗ ಮೀನಾ, ಏನಾಯ್ತು, ಹುಷಾರಿಲ್ವಾ ಅವನಿಗೆ ಅಂತ ಕೇಳಿದಾಗ, ಹುಷಾರಾಗಿರೋದಕ್ಕೆ ಬಿಡಲ್ಲ ನಮ್ಮತ್ತೆ, ಆ ವಿಶಾಲಾಕ್ಷಿ ಜೊತೆ ಸೇರಿಕೊಂಡು ಅವನನ್ನು ಎಲ್ಲೋ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಮೀನಾ, ಅತ್ತೆನಾ, ಅಲ್ಲ ಅವರಿಗೆ ಏನಕ್ಕೆ ಇಂಥ ಬುದ್ಧಿ, ಜೊತೆಗೆ ಆ ವಿಶಾಲಾಕ್ಷಿ ಬೇರೆ ತಗೊಂಡು ಕಪಾಳಕ್ಕೆ ಬಿಡೋತಾನೆ ಅವರಿಗೆ, ನಿಂಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ನಾನೇನು ಹೇಳಬೇಕು ಅಂತ ಕೇಳ್ತಾರೆ ಮೀನಾ. ಆಗ ಒಳ್ಳೆಯದೇ ಸತ್ಯ ಹೇಳ್ಬೋದಲ್ಲ, ಅಯ್ಯೋ ಮೀನಾ ಇಂಥ ಸಮಯದಲ್ಲಿ ನನ್ನ ಕಾಡಬೇಡಿ ಪ್ಲೀಸ್, ದಯವಿಟ್ಟು ನೀವೆಲ್ಲ ಹೋಗಿ ಅಂತ ರೋಹಿಣಿ ಕೇಳ್ಕೊತಾರೆ ಮೀನಾ ಅವ್ರನ್ನ. ಮೀನಾ, ಆಗ ನೋಡು, ನಾನು ದೂರ ಇದ್ದೀನಿ, ಜೊತೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಮತ್ತೆ ಕೃಷ್ಣ ಯಾರು ಕಾಪಾಡ್ತಾರೆ ಅಂತ ಕೇಳ್ತಾರೆ ರೋಹಿಣಿ. ಆಗ ಮೀನಾ ಹೇಳ್ತಾರೆ, ಸೂರ್ಯ ಏನೇ ಅಪಾಯ ಆದರೂ ಮಗುನ ಜೋಪಾನವಾಗಿ ಕರ್ಕೊಂಡು ಬರೋ ಶಕ್ತಿ ಅವರಿಗೆ ಮಾತ್ರ ಇದೆ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅವರೇನಾದರೂ ದೂರ ಇದ್ರೆ ಅಂತ ಹೇಳಿದಾಗ, ದೂರ ಇದ್ದರೂ ಕೃಷ್ಣ ಕರ್ಕೊಂಡು ಬರ್ತಾರೆ, ಯಾಕೆ ಅಂದರೆ ಆ ಮಗು ಮೇಲೆ ಅವರಿಗೆ ಪ್ರೀತಿ ಇದೆ ಅದಕ್ಕೆ ಅಂತ ಹೇಳ್ತಾರೆ. ಸರಿ ಇವಾಗ ನೀನು ಫೋನ್ ಇಡು ಅಂತ ರೋಹಿಣಿಗೆ ಬೈತಾಳೆ ಮೀನಾ. ಆಮೇಲೆ ಸೂರ್ಯಗೆ ಕಾಲ್ ಮಾಡಿ, ಕೃಷ್ಣ ಕರ್ಕೊಂಬರ್ತೀರಾ ನೀವು, ನಾನು ದೂರ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಓಕೆ ಅಂತ ಸೂರ್ಯ ಹೋಗ್ತಾನೆ ಕೃಷ್ಣ ಕರ್ಕೊಂಬರೋಕೆ. ಇಲ್ಲಿ ವಿಶಾಲಾಕ್ಷಿ ಕೃಷ್ಣ ಕಿಡ್ನಾಪ್ ಮಾಡಬೇಕು ಅಂತ ಡೀಲ್ ಮಾಡೋಕ್ಕೆ ಅವರ ಹುಡುಗರಿಗೆ ಕೃಷ್ಣ ಫೋಟೋ ತೋರಿಸಿ, ನೋಡಿ ಈ ಹುಡುಗನ ಕಿಡ್ನಾಪ್ ಮಾಡಬೇಕು, ಅವನ್ನ ಕಾರ್ ತನಕ ನಾನು ಕರ್ಕೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ಅಂತ ಕೃಷ್ಣ ಮೀಟ್ ಮಾಡೋಕ್ಕೆ ಅವನ ಸ್ಕೂಲ್ಗೆ ಹೋಗ್ತಾರೆ. ಕೃಷ್ಣ ನೋಡಿ, ಹಾಯ್ ನಾನು ಮೀನಾ ಅವರ ಫ್ರೆಂಡು ಅಂತ ಹೇಳಿದಾಗ, ಇಲ್ಲಿ ಕ್ರಿಶು, ಮೀನಾ ಆಂಟಿ ಫ್ರೆಂಡಾ, ಮೀನಾ ಆಂಟಿ ಚಿಕ್ಕವರು, ನೀವು ಇಷ್ಟು ದೊಡ್ಡವರಿದ್ದಾರಲ್ವಾ ಅಂತ ಕೇಳಿದಾಗ, ಅರೆ ನೀನು ಶಾಣೆ ಇದೆಯಾ ಕಣೋ, ಫ್ರೆಂಡ್ಶಿಪ್ಗೆ ದೊಡ್ಡವರು ಸಣ್ಣವರು ಅಂತ ಇದೆಯಾ ಅಂತ ಹೇಳ್ತಾರೆ. ಸರಿ ಇವತ್ತು ಮೀನಾ ಆಂಟಿ ಹೂ ಕೊಟ್ಟೋ ಕೆಲಸ ಜಾಸ್ತಿ ಇದೆ ಅಂತೆ, ಅದಕ್ಕೆ ನನಗೆ ಹೇಳಿದ್ದಾರೆ ನನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳ್ತಾರೆ. ಆಗ ಕ್ರಿಶು, ಅವರು ಬ್ಯುಸಿ ಇದ್ರೆ ಸೂರ್ಯ ಅಂಕಲ್ನ ಕಳಿಸ್ತಾರಲ್ವಾ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ, ಸೂರ್ಯ ಅಂಕಲ್ಲು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರು ಬರೋದು ಲೇಟ್ ಆಗುತ್ತಂತೆ, ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾರೆ. ಆಗ ಕ್ರಿಶ್ ಕೂಡ ಹಾಂ ಸರಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ, ಕಳ್ಳರು ಜಾಸ್ತಿ ಇದ್ದಾರೆ ಕಣೋ, ಎಷ್ಟು ಪ್ರಶ್ನೆ ಮಾಡ್ತೀಯಾ, ಈ ಮಕ್ಕಳು ದೇಶಕ್ಕೆ ತುಂಬಾ ಅವಶ್ಯಕ, ಅಲ್ಲಿ ನೋಡು ಅಲ್ಲಿ ನಿಂತಿದ್ದಾರಲ್ಲ 3-4 ಜನ ಅಂಕಲ್ಸು, ಅವರು ನಿನ್ನನ್ನು ಕರ್ಕೊಂಡೋಗಿ ಮೀನಾ ಆಂಟಿ ಮನೆಗೆ ಬಿಡ್ತಾರೆ ಆಯ್ತಾ ಅಂತ ಹೇಳ್ತಾರೆ. ಆಗ ಕ್ರಿಶ್, ಅವರೆಲ್ಲ ಯಾರು, ನೀವೇ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದು ಅಂತ ಮತ್ತೆ ಕ್ರಾಸ್ ಕ್ವಶನ್ ಕೇಳಿದಾಗ, ವಿಶಾಲಾಕ್ಷಿ ಅವರು ಇಲ್ಲಿ ತಡಬಡಾಯಿಸ್ತಾರೆ, ಅದು ನೀನು ಎಷ್ಟು ಬುದ್ಧಿವಂತ ಅಂತ ಗೊತ್ತಿರಲಿಲ್ಲ ಕಣೋ, ನಾನು ಈ ಕಡೆನೇ ಬರ್ತಿದ್ದೆ, ಅದಕ್ಕೆ ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಮೀನಂಗೆ ಹೇಳಿದ್ದೆ.
ಆದ್ರೆ ನನಗೆ ಸ್ವಲ್ಪ ಕೆಲಸ ಇದೆ ಕಂದ, ಇದಕ್ಕೆ ನೀನು ಅವರ ಜೊತೆ ಹೋಗು, ಅವರು ಸೇಫ್ ಆಗಿ ನಿನ್ನನ್ನ ಮೀನಾ ಆಂಟಿ ಹತ್ರ ತಲುಪಿಸ್ತಾರೆ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ತಾರೆ. ಕ್ರಿಶ್ ಸರಿ ಅಂತ ಅವ್ರ ಜೊತೆಗೆ ಹೋಗ್ತಾರೆ. ವಿಶಾಲಾಕ್ಷಿ ಆ ಹುಡುಗ್ರ ಹತ್ರ, ನೋಡು ಈ ಮಗುನ ಏನೇ ಕೇಳಿದ್ರು ಇಲ್ಲ ಅನ್ಬಾರ್ದು, ಚಾಕ್ಲೇಟ್ಸ್, ಐಸ್ ಕ್ರೀಮ್, ಜ್ಯೂಸ್, ಪಿಜ್ಜಾ ಏನೇ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು, ಮತ್ತೆ ಮಗುಗೆ ನೋವಾದ್ರೆ ನಾನಂತೂ ತಡ್ಕೊಳ್ಳಲ್ಲ, ಓಕೆ ಕ್ರಿಶ್ ಅಂತ ಹೇಳ್ತಾರೆ. ಕ್ರಿಶನ್ನ ತುಂಬಾನೇ ಖುಷಿಯಾಗಿ, ಸರಿ ಓಕೆ ಬಾಯ್ ಆಂಟಿ, ನೀವು ಮೀನಾ ಆಂಟಿಗೆ ಒಂದು ಕಾಲ್ ಮಾಡಿಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಬ್ರಿಲಿಯಂಟ್ ಆಗಿ, ಅಯ್ಯೋ ಮೀನಾ ಆಂಟಿ ಮೊಬೈಲು ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಕಣೋ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೇ ಸುಮ್ಮನೆ ಕೂರಿಸ್ಕೊಡ್ತೀವಿ, ಹುಷಾರು ಕಂಡ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಈ ಸೂರ್ಯನ ಕಾರು ಮತ್ತೆ ಆ ಆಕ್ಸಿಡೆಂಟ್ ಮಾಡಿರೋ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಸೂರ್ಯಗೆ ತುಂಬಾನೇ ಸಿಟ್ಟು ಬಂದು, ತಡೀರು ನನ್ನ ಮಗನೇ, ಸ್ಕೂಲ್ ಮಕ್ಕಳ ಗಾಡಿಯಲ್ಲಿ ಓಡಾಡೋ ಜಾಗ ಇದು, ನೆಟ್ಗೆ ನೋಡ್ಕೊಂಡು ಓಡ್ಸೋಕ್ಕೆ ಗೊತ್ತಾಗಲ್ವಾ ನಿಮಗೆ ಅಂತ ಹೇಳ್ತಾರೆ. ಆಗ ಡ್ರೈವರು, ಏನಾಯ್ತು ಬ್ರೋ ಅಂತ ಕೇಳಿದಾಗ, ಏನಾಯ್ತಾ ಮಗಂದು ಗಾಡಿಗೆ ಏನಾದರೂ ಟಚ್ ಆಗಬೇಕಿತ್ತಲ್ಲ, ನಿನ್ನ ಮುಖಕ್ಕೆ ಟಿಂಕ್ರಿಂಗು ಪೇಂಟಿಂಗು ಮಾಡಿ ಕಳಿಸ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಆ ವಿಲನ್ನು, ಆಯ್ತು ಬಿಡು ಬ್ರೋ, ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದಾಗ, ಹೌದಪ್ಪ ನೀನು ಎಮರ್ಜೆನ್ಸಿಯಲ್ಲೇ ಇರ್ತೀಯ, ನಮ್ಮನ್ನು ಯಾಕೆ ಗುರು ಎಮರ್ಜೆನ್ಸಿಗೆ ವಾರ್ಡ್ಗೆ ಹಾಕೋದು ಕೆಲಸ ಮಾಡ್ತೀಯಾ, ನೆಟ್ಟಿಗೆ ನೋಡ್ಕೊಂಡು ಓಡ್ಸೋಕ್ಕೆ ಆಗಲ್ವಾ ಬಡ್ಡಿ ಮಗನೆ ಅಂತ ಸೂರ್ಯ ಬೈತಾ ಇರ್ತಾನೆ. ಅಷ್ಟರಲ್ಲೇ ಕ್ರಿಶ್ ಸೂರ್ಯ ಅವ್ರನ್ನ ನೋಡಿ ಸೂರ್ಯ ಅಂಕಲ್ ಅಂತ ಕೂಗ್ತಾರೆ. ಆಗ ಸೊ ಇಲ್ಲಿ ಸೂರ್ಯ ನೋಡ್ತಾನೆ ಕ್ರಿಶ್ ಕಿಡ್ನಾಪ್ ಆಗಿರೋದು. ಸೊ ಅಷ್ಟರಲ್ಲೇ ವಿಲನ್ಗಳು ಇವನಿಗೆ ಗೊತ್ತಾಯ್ತು ಅಂತ ಕಾರ್ನ ತಗೊಂಡು ಹೋಗ್ಬಿಡ್ತಾರೆ. ಅವ್ರನ್ನ ಫಾಲೋ ಮಾಡ್ತಾನೆ ಇಲ್ಲಿ ಸೂರ್ಯ ಕೂಡ. ಆಮೇಲೆ ಮೀನಾಗೆ ಕಾಲ್ ಮಾಡಿ, ಇಲ್ಲಿ ಕೃಷ್ಣ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಕಣೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅವನ್ನ ಸೇಫ್ ಆಗಿ ಕರ್ಕೊಂಬರೋ ಜವಾಬ್ದಾರಿ ನಿಂದು, ಇನ್ನು ಮನೆಯವರಿಗೆಲ್ಲ ಹೇಳ್ಬೇಡ, ಎಲ್ಲರೂ ಟೆನ್ಷನ್ ಆಗ್ತಾರೆ ಅಂತ ಹೇಳ್ತಾರೆ. ಆಗ ಮೀನಾ ಓಕೆ ಅಂತ ಹೇಳ್ತಾರೆ. ಇಲ್ಲಿ ಮೀನಾ ರೋಹಿಣಿ ಹತ್ರ, ಕೃಷ್ಣ ಆಲ್ರೆಡಿ ಕಿಡ್ನಾಪ್ ಮಾಡ್ಬಿಟ್ಟಿದಾರಂತೆ, ಸೂರ್ಯ ಅಲ್ಲಿಗೆ ಹೋಗೋದ್ರೊಳಗೇನೆ ಅಂತ ಹೇಳಿದಾಗ ಇಲ್ಲಿ ರೋಹಿಣಿಗೆ ತುಂಬಾನೇ ಬೇಜಾರಾಗತ್ತೆ. ಅಯ್ಯೋ ನನ್ನ ಮಗುಗೆ ಏನಾಗುತ್ತೋ ಗೊತ್ತಿಲ್ಲ, ನಂದೇ ತಪ್ಪಾಯ್ತು, ನಾನೇ ಹೋಗ್ಬೇಕಿತ್ತು ನನ್ನ ಮಗುನ ಕಾಪಾಡೋಕ್ಕೆ ಅಂತ ಹೇಳಿದಾಗ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಅಲ್ಲಿರೋದು ಸೂರ್ಯ, ಹಾಗೆ ನಿಮ್ಮ ಡಬಲ್ ಡಿಗ್ರಿ ಮನೋಜ್ ಅಲ್ಲ, ಪಕ್ಕ ಕಾಪಾಡ್ತಾರೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇಲ್ಲಿ ಸೂರ್ಯ ಅವ್ರನ್ನ ನೋಡ್ಕೊಂಡು ಬರ್ತಾರೆ. ನಂತರ ಇಲ್ಲಿ ಇಳಿಸೋ ಗಾಡಿ ಮಗುನ ಕಿಡ್ನಾಪ್ ಮಾಡ್ತೀರಾ ಅಂತ ಬೈತಾ ಇರ್ತಾರೆ ವಿಲನ್ಗಳಿಗೆ. ಆ ಹುಡುಗನ ಮೇಲೆ ಯಾಕೆ ಕೈ ಇಟ್ರಿ ಹೇಳಿ ಬೊಗುಳಿ, ಇಲ್ಲ ಅಂದ್ರೆ ಕಟ್ಟಿಗೆನ ತಗೊಂಡು ಫುಲ್ಲು ಬುಲ್ಡೆ ಓಪನ್ ಮಾಡ್ಬಿಡ್ತೀನಿ ಬೊಗಳು ಅಂತ ಬೈತಾ ಇರ್ತಾರೆ. ಆಗ ಅಣ್ಣ ಮಗುನ ಚೆನ್ನೈನಲ್ಲಿರೋ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಹೇಳಿದ್ರು ಅಂತ ವಿಲನ್ಗಳು ಹೇಳ್ತಾರೆ. ಅದ್ಯಾರು ಅಣ್ಣ ಅಂತ ಹೇಳಿದಾಗ, ಗೊತ್ತಿಲ್ಲ ಅಂತ ವಿಲನ್ಗಳು ಹೇಳ್ತಾ ಇರ್ತಾರೆ. ಆದ್ರೂ ಸೂರ್ಯ ಬಿಡದೆ ಅವ್ರನ್ನ ಬಾಯ್ ಬಿಡಿಸ್ತಾರೆ. ಆಗ ರೌಡಿಗಳು ವಿಶಾಲಾಕ್ಷಿ ಅವರು ಹೇಳಿದ್ರು ಅಂತ ಹೇಳ್ತಾರೆ. ಅಲ್ಲಿಂದ ರೌಡಿಗಳು ಓಡೋಗ್ಬಿಡ್ತಾರೆ. ಇಲ್ಲಿ ಸೂರ್ಯ ಕೃಷ್ಣ ಸೇವ್ ಮಾಡ್ತಾನೆ. ಆಮೇಲೆ ಕೃಷ್ಣ ತುಂಬಾನೇ ಭಯ ಆಗ್ತಾ ಇರುತ್ತೆ ಅವನಿಗೆ. ಆಗ ಸಮಾಧಾನ ಮಾಡಿ, ಮೀನಾ ಆಂಟಿ ಹೇಳಿದಾರಲ್ವಾ ಸೂರ್ಯ ಅಂಕಲ್ ನಿನ್ ಜೊತೆ ಇರುವಾಗ ಯಾವಾಗ್ಲೂ ಭಯ ಪಡ್ಬಾರ್ದು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಸೊ ಇಲ್ಲಿ ಮನೆಗೆ ಕರ್ಕೊಂಡ್ ಬಂದಾಗ ಇಲ್ಲಿ ರಂಗನಾಥ್ ಅವರು, ಬಾರೋ ಕಂದ, ಇವಾಗ ಬಂದ್ಯಾ ಸ್ಕೂಲಿಂದ, ಬಾ ಇವತ್ತು ಹೋಮ್ವರ್ಕ್ ಎಲ್ಲ ನಾನೇ ಮಾಡಿಸ್ತೀನಿ ಅಂತ ಅವನ ಹಗ್ ಮಾಡ್ಕೋತಾನೆ. ಸೂರ್ಯ ಕೃಷ್ಣ ಕರ್ಕೊಂಡು ಮನೆಗೆ ಬರ್ತಾನೆ. ಕೃಷ್ಣ ನೋಡಿ ರಂಗನಾಥ್ ಅವರು, ಸ್ಕೂಲಿಂದ ಬಂದ್ಯಾ, ಬಾ ಇವತ್ತು ಹೋಮ್ವರ್ಕ್ ನಾನೇ ಮಾಡಿಸ್ತೀನಿ ಅಂತ ಕೃಷ್ಣ ಹಗ್ ಮಾಡ್ಕೋತಾರೆ. ಆಗ ಸೂರ್ಯ ಕೂಡ ಬಂದಾಗ, ಏನಾಯ್ತು ತುಂಬಾ ಮುಖ ಸಪ್ಪಗೆ ಇದೆ ಅಂತ ಹೇಳಿದಾಗ, ಏನಿಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಶಾಂತಿ ಕೂಡ ಅಲ್ಲಿಗೆ ಬಂದು ಕೃಷ್ಣ ನೋಡ್ಕೊಂಡು ತುಂಬಾ ಮುಖನ ದೊಡ್ಡದಾಗಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಶಾಂತಿ, ಯಾಕೆ ಈ ರಿಯಾಕ್ಷನ್ನು, ಇವಾಗ ಕೊಡ್ತೀವಿ ನೋಡು ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದೆಯಾ ಅಂತ ರಂಗನಾಥ್ ಅವರು ಕೇಳಿದಾಗ, ಹೌದಪ್ಪ ಇವತ್ತು ಕ್ರಿಶ್ ಸ್ಕೂಲಿಗೆ ಕರ್ಕೊಂಡು ಬರ್ಬೇಕು ಅಂತ ಹೋಗಿದ್ನ, ಅಷ್ಟರಲ್ಲೇ ಅವನ್ನ ಯಾರು ರೌಡಿಗಳು ಕಿಡ್ನಾಪ್ ಮಾಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು, ಅವನ್ನ ಕಿಡ್ನಾಪ್ ಮಾಡಿರೋದಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಇಲ್ಲಿ ಕಿಡ್ನಾಪ್ ಏನೂ ಆಗಿರಲ್ಲ ಬಿಡು, ಈ ಮನೇಲಂತೂ ಡೈಲಿ ಒಂದೊಂದು ಅವಾಂತರ ನಡೆಯುತ್ತೆ, ಈ ಮಗುನ ಯಾರು ಕಿಡ್ನಾಪ್ ಮಾಡ್ತಾರೆ, ಏನಾದ್ರು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ, ಅವನು ಹೋಗಿರ್ತಾರೆ ಅಷ್ಟೇ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಇಲ್ಲ ಇದು ನಿಜವಾಗ್ಲೂ ಕರೆಕ್ಟ್ ಆಗಿ ಪ್ಲಾನ್ ಮಾಡಿರೋ ಕಿಡ್ನಾಪ್, ಹಾಗೆ ಕಿಡ್ನಾಪ್ ಮಾಡಿದವರು ಯಾರು ಅಂತಾನು ಗೊತ್ತಾಯ್ತು ನನಗೆ ಅಂತ ಹೇಳಿದಾಗ ಇಲ್ಲಿ ಶಾಂತಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಏನಪ್ಪ ಯಾರು ಮಾಡಿರೋದು ಅಂತ ಕೇಳಿದಾಗ ವಿಶಾಲಾಕ್ಷಿ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗತ್ತೆ. ವಿಶಾಲಾಕ್ಷಿನ ಅವ್ರು ಯಾಕೆ ಕಿಡ್ನಾಪ್ ಮಾಡ್ತಾರೆ, ಅವರಿಗೆ ಕೃಷಿಗೆ ಏನ್ ಸಂಬಂಧ ಅಂತ ಹೇಳಿದಾಗ, ಇದೆ ಅಪ್ಪ ಇದೆ, ವಿಶಾಲಾಕ್ಷಿಗೆ ಹಾಗೆ ನಮ್ಮ ಶಾಂತಿಗೆ ಇದೆಲ್ಲ ಅಂತ ಹೇಳ್ತಾರೆ.
ಮನೆಯವ್ರಿಗೆಲ್ರಿಗೂ ಶಾಕ್ ಆದಾಗ, ಹೌದು ಈ ಶಾಂತಿನೇ ಕಳಿಸಿರೋದು ನಮ್ಗೆ ಇವರ ಪ್ಲಾನ್ ಎಲ್ಲ ಗೊತ್ತಾಗಿದೆ ಅಂದಾಗ ರಂಗನಾಥ್ ಅವರಿಗೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ. ಏನೇ ಈ ಸಂಸ್ಕಾರ ಮರೆತು ಈ ಕೆಲಸ ಮಾಡಿದೀಯಾ ಅಂತ ಅವನಿಗೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ. ಆಗ ಸೂರ್ಯ, ಅಪ್ಪ ಇವಳಿಗೇನು ಸಂಸ್ಕಾರ ಇಲ್ಲ ಅಂತ ನೀವು ಇದೇ ತರ ಮಾಡ್ತೀರಾ